ಮೋದಿಜಿ ಗ್ಯಾರಂಟಿ ಪುಕ್ಕಟ್ಟಿ ಎಂದ ಶರಣಪ್ರಕಾಶ್ ಪಾಟೀಲ್. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸೇಡಂ ವಿಧಾನಸಭಾ ಕ್ಷೇತ್ರದ ಸುಲೆಪೇಟೆ ಗ್ರಾಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸುಲೆಪೇಟೆ ಗ್ರಾಮದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ಹಾಗೂ ವಿವಿಧ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಸವರಾಜ ಸಜ್ಜನ್ ಶೆಟ್ಟಿ, ತಾಯಿರ್ ಪಟೇಲ್, ಮೇಘರಾಜ್ ರಾಥೋಡ್, ಬಾಬಣ್ಣ ಗುಲ್ಗಂಜಿ, ಶ್ಯಾಮರಾವ್ ಮಾದೇಶಿ, ಮಲ್ಲಿಕಾರ್ಜುನ್ ಗುಲ್ಗಂಜಿ, ನಸೀರ್ ಮದಗಿರ್, ರಜಾಕ್ ಪಟೇಲ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಮತ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಚುನಾವಣೆ. ನಾನು ಕಾರ್ಯಕರ್ತರಲ್ಲಿ ಕಳಕಳಿಯ ಮನವಿ ಏನಿದೆ ಅಂದರೆ, ನೀವು ಮನೆ ಮನೆಗೆ ಹೋಗಿ ನಮ್ಮ ತಾಯಂದಿರಿಗೆ ಎಲ್ರಿಗೂ ಕೂಡ ನೀವು ಮನವೊಲಿಸಬೇಕಾಗಿದೆ. ನಮಗೆ ವೋಟ್ ಯಾಕೆ ಹಾಕಬೇಕು ಅಂತ ಹೇಳಲಿಕ್ಕೆ ಭಾಳಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ, ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಬಂದ ಮೇಲೆ ಭಾಳಷ್ಟು 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪಿಸಿದ್ದೀವಿ. ನನ್ನ ಒಂದು ಮನವಿ ಎಲ್ಲ ಕಾರ್ಯಕರ್ತರಲ್ಲಿ ಏನಿದೆ ಅಂದರೆ, ನೀವು ಪ್ರತಿ ಮನೆಗೆ ಹೋಗಿ ಈ 5 ಗ್ಯಾರಂಟಿಗಳನ್ನು ಅವ್ರಿಗೆ ತಲುಪಿದೆ ಅಥವಾ ಇಲ್ಲ ಅಂತಕ್ಕಂಥದ್ದು ನೀವು ಅವರಿಗೆ ಕೇಳಿ, ಮತ್ತು ಯಾರ್ಯಾರಿಗೆ ತಲುಪಿಲ್ಲ ಅವ್ರು ಪಟ್ಟಿ ಮಾಡಿ ಕೊಟ್ಟರೆ ಅವ್ರೆಲ್ರಿಗೂ ತಲುಪಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೀವಿ. ಯಾಕಂದರೆ ಅದಕ್ಕಾಗಿಯೇ ಒಂದು ಸಮಿತಿನೇ ರಚನೆ ಆಗಿದೆ ತಾಲೂಕಾ ಮಟ್ಟದಲ್ಲಿ. ಯಾರ್ಯಾವ ಗ್ಯಾರಂಟಿ ಯಾರಿಗೆ ರೀಚ್ ಆಗಿಲ್ಲ ಅವ್ರಿಗೆ ಕೊಡಿಸ್ತಕ್ಕಂಥ ಜವಾಬ್ದಾರಿ ಅವ್ರಿರ್ತದೆ. ಈಗ ವಿಶೇಷವಾಗಿ ಮೊದಲನೇ ಗ್ಯಾರಂಟಿ ಗೃಹಲಕ್ಷ್ಮಿ. ನಾವು ವಾಗ್ದಾನ ಮಾಡ್ದಂಗೆ ಪ್ರತಿ ತಿಂಗಳು ಪ್ರತಿ ಮನೆಗೆ ಆ ಮನೆಗೆ ಯಜಮಾನತಿ ಅಕೌಂಟಲ್ಲಿ 2,000 ರೂಪಾಯಿ ಅಂತ ಹೇಳಿದ್ವಿ. ಇವತ್ತು ಎಲ್ಲರ ಮನೆಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲ. 100% ಏನೊಂದು 4-5% ಜನರು ಎಲ್ಲಿ ಅವ್ರ ಆಧಾರು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇಲ್ಲ ಅಥವಾ ಏನೋ ಕಾರಣ ಇದ್ರೆ ಇಲ್ಲ ಅಂದ್ರೆ ಆತ ಯಾರಾದ್ರೂ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಬರ್ಲಿಕ್ಕಿಲ್ಲ. ಆಮೇಲೆ ಇದು ಬರೀ BPL-ಗಲ್ಲ, APL-ದವ್ರನ್ನೂ ತಗೋಬಹುದು. ಅರ್ಜಿ ಯಾರು ಹಾಕ್ತಾರೆ, APL ಇರಲಿ BPL ಇರಲಿ, ಯಾರು ಅರ್ಜಿ ಹಾಕ್ತಾರೆ ಅವ್ರಿಗೆ 2,000 ರೂಪಾಯಿ ಬರ್ತಾರೆ. ಇದು ನಮ್ಮ ಮೊದಲನೇ ಗ್ಯಾರಂಟಿ ನಾವು ಜನರಿಗೆ ತಲುಪಿಸಿದ್ವಿ. ನಮ್ಮ ಎರಡನೇ ಗ್ಯಾರಂಟಿ ನಾವೇನು ಹೇಳಿದ್ವಿ, ನಮ್ಮ ಸರ್ಕಾರ ಬಂದರೆ ನಾವು 200 ಯೂನಿಟ್ ತನಕ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಯಾರೂ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಕಟ್ತಾ ಇದ್ರೆ ಯಾರೂ ಕಟ್ತಾ ಇಲ್ಲ. ಮೂರನೇದು, ನಮ್ಮ ಮಹಿಳೆಯರಿಗೆ ನಾವು ಉಚಿತವಾಗಿ ಬಸ್ ಪ್ರಯಾಣ ಅಂತ ಹೇಳಿದ್ವಿ. ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಾಲ್ಕನೇದು, ನಾವು ಬಂದರೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ಆ 10 kg ಅಕ್ಕಿ ನಾವು ಮಾರ್ಕೆಟಲ್ಲಿ ನಮಗೆ ಸಿಗಲಿಲ್ಲ, ಯಾಕಂದರೆ ದೊಡ್ಡ ಪ್ರಮಾಣದ ಅಕ್ಕಿ ಬೇಕಾಗ್ತದೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ತೀರ್ಮಾನ ಮಾಡಿ ಮಾರ್ಕೆಟಲ್ಲಿ ಖರೀದಿ ಮಾಡ್ಲಿಕ್ಕೆ ಹೋದ್ವಿ, ಆದರೆ ನಮಗೆ ಅಕ್ಕಿ ಸಿಗಲಿಲ್ಲ. ಅದಕ್ಕೆ ನಾವು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಮಾತಾಡಿದ್ರು. ನಾವು ಅಕ್ಕಿ ಖರೀದಿ ಮಾಡ್ಬೇಕಂತೀವಿ, ನೀವು ಅಕ್ಕಿ ಕೊಡ್ರಿ ಅಂತ. ಯಾರ ಹತ್ರನೂ ಅಷ್ಟು ದೊಡ್ಡ ಸ್ಟಾಕ್ ಅಕ್ಕಿ ಇರಲಿಲ್ಲ. ಬಟ್ ಕೇಂದ್ರ ಸರ್ಕಾರದಲ್ಲಿ ಅವರ ಗೋಡಾನಲ್ಲಿ ಅಕ್ಕಿ ಕೊಳಿತಾ ಇದೆ. ಯಾಕಂದ್ರೆ ವರ್ಷ ಪಂಜಾಬ್ ಹರಿಯಾಣಲ್ಲೆಲ್ಲ ಅಕ್ಕಿ ಖರೀದಿ ಮಾಡ್ತಾರೆ ಅವರು. ನಾವೇನು ಹೇಳಿದ್ವಿ, ನಿಮ್ಮ ಗೋಡಾನಲ್ಲಿ ಅಕ್ಕಿ ಕೊಳಿತಾ ಇದೆ, ನಮಗೆ ಖರೀದಿ ಕೊಡಿ ಅಂತ ಕೇಳಿ ಅವ್ರಿಗೆ ಪುಕ್ಕಟ್ ಕೊಡ ಅಂತ ಕೇಳಿ ನಾವು ಖರೀದಿ ಮಾಡ್ತೀವಿ ಅಂದರೆ ಅವ್ರಂದ್ರು 34 ರೂಪಾಯಿ ಅಂತ. 34 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ನಮಗೆ ಕೊಡಲಿಲ್ಲ ಅವರು. ಯಾಕೆ ಕೊಡಲಿಲ್ಲ ಅಂದರೆ, ಇಲ್ಲಿನ BJP ಮುಖಂಡರು ಏನು ಹೇಳಿದ್ರು ಅಂತ ಅವರಿಗೆ, ಒಂದು ವೇಳೆ ಅವ್ರಿಗೆ ಅಕ್ಕಿ ಕೊಟ್ಟರೆ 10 kg ಅಕ್ಕಿ ಪ್ರತಿ ತಿಂಗಳು ಪ್ರತಿಯೊಬ್ಬರು ಇವ್ರು ಹಂಚಿಬಿಟ್ರೆ ಎಲ್ಲ ಕಾಂಗ್ರೆಸ್ ಪರವಾಗಿ ಆಗ್ತಾರೆ ಬಡವರು. ಇವತ್ತು BJP ಖಾಲಿ ಆಗ್ತದೆ, ಕೊಡಬೇಡಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಎಷ್ಟು ಬಡವರ ವಿರೋಧಿ ಇದ್ದಾರೆ ವಿಚಾರ ಮಾಡಿ. ಇದೆಲ್ಲ ನಮ್ಮ ತಾಯಂದಿರಿಗೆ ತಿಳಿಸ್ಬೇಕು. ನೀವು ಮನೆ ಮನೆ ಹೋಗಿ ಮಾತು ತಿಳಿಸ್ಬೇಕಂತ ಹೇಳ್ತಾ ಇದ್ದೀನಿ ನಿಮಗೆ. ಆದರೂ ಕೂಡ ನಾವು ನುಡಿದಂತೆ ನಡಿಬೇಕು ಅಂತ ಹೇಳಿ ಇವತ್ತು 5 kg ಅಕ್ಕಿ ಜೊತೆ 5 kg ಅಕ್ಕಿ ಹಣ 34 ರೂಪಾಯಿ ಪ್ರತಿ kg ಲೆಕ್ಕದಲ್ಲಿ 170 ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಬರ್ತಾ ಇದೆ. ವೆರಿಫೈ ಮಾಡುವ ಪ್ರತಿ ಅಕೌಂಟಿಗೆ 170 ರೂಪಾಯಿ ಬರ್ತಾ ಇದೆ. ನಮ್ಮ 4ನೇ ಗ್ಯಾರಂಟಿ. 5ನೇ ಗ್ಯಾರಂಟಿ ಏನಿತ್ತಂದರೆ, ನಾವು ನಮ್ಮ ಇಲಾಖೆಯಲ್ಲಿ ನಾವೊಂದು ಏನಂದರೆ, ಯುವಕರಿಗೆ ಯಾರು ಪಾಸ್ ಆಗ್ತಾರೆ, ಡಿಗ್ರಿ ಡಿಪ್ಲೊಮಾ ಮಾಡ್ತಾರೆ, 6 ತಿಂಗಳಲ್ಲಿ ನೌಕರಿ ಸಿಕ್ಕಿಲ್ಲ ಅಂದರೆ ಡಿಗ್ರಿ ಮಾಡಿದವ್ರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿದವ್ರಿಗೆ 15,000 ರೂಪಾಯಿ, 2 ವರ್ಷ ತನಕ ಅಂತ ಹೇಳಿದ್ವಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಇಲಾಖೆಯಿಂದನೇ 1.5 ಲಕ್ಷ ಯುವಕರು ಇದರ ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಮುಟ್ಟಿಸಿದ್ದೀವಿ. ನಮ್ಮ 5 ಗ್ಯಾರಂಟಿ ಜನರಿಗೆ ಮುಟ್ಟಿಸಿದ್ದೀವಿ. ಅದಕ್ಕೆ ನಾವು ಜನರ ಹತ್ರ ಆಶೀರ್ವಾದ ಕೇಳಕ್ಕೆ ಹೋಗ್ಬೇಕು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ. ಈ ಗ್ಯಾರಂಟಿಗಳು ನಾವು ಈ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷ ಇದು ಬಡವರ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಧಿಕಾರದಾಗ ಬಂದಾಗ ಬಡವರು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದೀವಿ ಅಂತ ನಾವು ಜನರಿಗೆ ಮನವರಿಕೆ ಮಾಡಿ ಹೇಳಬೇಕಾಗಿದೆ. ಯಾಕಂದ್ರೆ ಹಿಂದೆ 4 ವರ್ಷ BJP ಸರ್ಕಾರ ಇತ್ತು.
ಯಾರಿಗೊಂದು ನಯ ಪೈಸೆ ಕೊಟ್ಟಿಲ್ಲ ಅವ್ರು. ನೀವು ಕೇಳ್ರಿ ಹೆಣ್ಮಕ್ಳಿಗೆ ಏನೋ ಕೊಟ್ಟಾರೆ ನಮ್ಮ ನಿಮ್ಗೆ ಅಂತೇಳಿ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸುಮಾರು 5 ಗ್ಯಾರಂಟಿ ಮುಖಾಂತರ ಮಿನಿಮಮ್ ಒಂದು 5,000 ರೂಪಾಯಿ ಪ್ರತಿ ಮನೆಗೆ ಪ್ರತಿ ತಿಂಗಳು ಬರ್ತಾ ಇದೆ. ಇದು ಈ ರಾಜ್ಯದಲ್ಲಿ ಸುಮಾರು 52,000 ಕೋಟಿ ಈ ರಾಜ್ಯದ ಬಡವರಿಗಾಗಿ ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ಪಕ್ಷದ ಸಾಧನೆ ಇದೆ. ನಾವು ಏನು ಮಾತು ಕೊಟ್ಟಿದ್ದೀವಿ ಮಾತಿನಂತೆ ನಡ್ಕೊಂಡಿದ್ದೀವಿ ಅಂತಲೂ ಜನರಿಗೆ ಹೇಳಬೇಕಾಗಿದೆ. ಇದು ಮೊದಲನೇದು. ಎರಡನೇದು, ಖರ್ಗೆ ಸಾಹೇಬರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಆರ್ಟಿಕಲ್ 371J, ಈಗ ಹೈಕೋರ್ಟ್ ಪೀಠ ಆಗಿರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ, ESI, ಆಮೇಲೆ ನಾವು ಸಚಿವನಾಗಿದ್ದಾಗ ಜಯದೇವ ಆಸ್ಪತ್ರೆ, ಸರ್ಕಾರಿ ಮೆಡಿಕಲ್ ಕಾಲೇಜ್, ಟ್ರಾಮಾ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಿದ್ವಾಯಿ ಕ್ಯಾನ್ಸರ್ ಸೆಂಟರ್, ಇವೆಲ್ಲ ನಾವು ಮಾಡಿದ್ದೀವಿ. BJP ಅವರು ಏನೂ ಮಾಡಿಲ್ಲ. 5 ವರ್ಷ ಉಮೇಶ್ ಜಾಧವ್ MP ಆಗಿ 1 ನಯ ಪೈಸೆ ಕೆಲಸ ಮಾಡಿಲ್ಲ. ಮಾಡದೆ ತೋರಿಸ್ದೆ ಅವ್ರು ಏನು ಮಾಡಿದ್ದಾರೆ. ನಾನು ಸುಲೇಪೇಟದಾಗ ಏನು ಮಾಡಿದೆ ಅಂತ ಕೇಳ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ಸುಲೇಪೇಟದಾಗ ಯಾವುದೋ ಒಂದು ಪೋಸ್ಟ್ ಆಫೀಸ್ ಮಾಡಿದೆ ಅಂತ. ಅದು ನಾವೇ ಬರೆದು ಕಳಿಸಿದ್ದೇವೆ ಮುಂಚೆ. ನಾವೇ ನೀವೆಲ್ಲ ಹೇಳಿದ್ರು ಊರವ್ರ ಅಂತ ನಾವೇ ಬರೆದು ಕಳಿಸಿದ್ದೇವೆ. ಖರ್ಗೆ ಸಾಹೇಬ್ರಿದ್ದಾಗ ಅವರೇ ಬರ್ದಿದ್ರು. ಅದು ಈಗ ಬಂದು ನಾವು ಮಾಡಿವಿ ಅಂತ ಹೇಳ್ತಾರೆ ಅವರು. ಈಗ ನಾವು ಸುಲೇಪೇಟೆ ಅಲ್ಲ, ಕಲಬುರಗಿ ಜಿಲ್ಲೆ ಜೇವರ್ಗಿದಲ್ಲಿ ಏನೂ ಮಾಡಿಲ್ಲ, ಅಫಜಲ್ಪುರಲ್ಲಿ ಏನೂ ಮಾಡಿಲ್ಲ, ಚಿತ್ತಾಪುರಲ್ಲಿ ಏನೂ ಮಾಡಿಲ್ಲ, ಗುಮ್ಮಿಟ್ಕಲ್ಲಿ ಏನೂ ಮಾಡಿಲ್ಲ, ಸೇಡಂದಲ್ಲಿ ಏನೂ ಮಾಡಿಲ್ಲ, ಕಲಬುರಗಿ ನಗರಕ್ಕೂ ಏನೂ ಮಾಡಿಲ್ಲ. ಎಲ್ಲಿಗೆ ಹೋಗಿಲ್ಲ, ಯಾರಿಗೆ ಭೇಟಿಯಾಗಿಲ್ಲ. ಬರೇ ಹೋಗೋದು ಚಿಂಚೋಳಿದಾಗ ಕುಂದ್ರೋದು. ಅವ್ರು ಚಿಂಚೋಳಿ MP ಆಗಿದ್ರು ಗೊತ್ತದಲ್ಲ. ಈ MP ಚಿಂಚೋಳಿ MP ಏನು ಗುಲ್ಬರ್ಗ MP ಆಗಲಿಲ್ಲ. ಅದಕ್ಕೆ BJP ಕಾರ್ಯಕರ್ತರೇ ಅವ್ರು ಕಿರಿಕಿರಿ ಮಾಡ್ಲತ್ತ. ನೀವು ಏನು ಮಾಡಿರಿ ಅಂತ ನಾವು ಏನು ಮುಖ ತೊಗೊಂಡು ಓಟ್ ಕೇಳಮಂತ. ಅದಕ್ಕೆ ಅವ್ರು ಏನು ಹೇಳತ್ತಾರೆ, ಮೋದಿ ಮುಖ ನೋಡಿ ಓಟ್ ಕೇಳ್ರಿ ಅಂತ ಹೇಳತ್ತಾರೆ. ಮೋದಿ ಮುಖ ನೋಡಿನೇ 5 ವರ್ಷದಿಂದ ಜನ ಓಟ್ ಹಾಕ್ಯಾರ. ನರೇಂದ್ರ ಮೋದಿ ಅವರು ಏನೂ ಮಾಡಿಲ್ಲ, ಉಮೇಶ್ ಜಾಧವ್ನು ಏನೂ ಮಾಡಿಲ್ಲ, ಮುಂದೂ ಏನೂ ಮಾಡಲ್ಲ ಅವರು. ಹಾಗಾಗಿ ಈ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಒಬ್ಬ ಒಳ್ಳೆ ವ್ಯಕ್ತಿ. ರಾಧಾಕೃಷ್ಣ ಒಬ್ಬ ಸೌಮ್ಯ ಸ್ವಭಾವದ ಒಳ್ಳೆ ವ್ಯಕ್ತಿ. ಅವರಿಗೆ ಓಟ್ ಹಾಕಿ ಅಂತ ಹೇಳಿದ್ರೆ, ಇನ್ನೊಂದಿದೆ, ನಮ್ಮ ಕಾರ್ಡ್ಗಳೆಲ್ಲ ಕೊಟ್ಟಿದ್ದೀವಿ. ಆ ಕಾರ್ಡಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿ ಇವೆ. ಒಂದು, ಪ್ರತಿ ಬಡವರ ಮನೆಗೆ 1 ಲಕ್ಷ. ಬ್ಯೂರೋ ರಿಪೋರ್ಟ್, ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.